ಅಲ್ಲ ಅಣ್ಣ ನಿಂತಿದ್ದಾನಲ್ಲ ಇದೇ ಮನೆ. ಬನ್ನಿ ನಿಲ್ಲಿಸಿ ತಾಡ್ಪಲ್ ಹಾಕೊಂತೀವಿ. ಬಾರಪ್ಪ ಜಲ್ದಿ ತಾಡ್ಪಲ್ ಹಾಕೋಣ. ನಡಿಯಪ್ಪ ಜಲ್ದಿ 14ಕ್ಕೆ. ಯಾರು ಬಂದಿಲ್ಲ, ಓನರು ಡ್ರೈವರ್ ಬಂದಿದ್ರೆ ಮಾತಾಡಿಸ್ಬೋದಾಗಿತ್ತು. ಬನ್ನಿ ನಾವು ಡೀಸೆಲ್ ಹಾಕ್ಸೋಣ. ಹೋಗಿ ಪುಷ್ಪ ಡೀಸೆಲ್ಗೆ ದುಡ್ಡು ಇಸ್ಕೊಂಬ. ಹಾಂ ಇಸ್ಕೊಂಬರ್ತೀನಿ ಅಷ್ಟೇ 2,000. ಹಾಂ 2 14 ಅಣ್ಣ. ಬೇರೆ ಕಡ್ಕೊಂಡವ್ರ ಮಕ್ಕ ತೊಳ್ಕೊಂಡಿದ್ದೆ ನೋಡಿ. ಇವನೇ ಪುಷ್ಪ. ಎಲ್ಲರೂ ಪುಷ್ಪ ಅಂದರೆ ಮತ್ತೆ ಲೇಡೀಸ್ ಅಂದ್ಕೊಂಡಿರ. ಪ್ರೀತಿಯಿಂದ ಪುಷ್ಪ ಅಂತ ಕರಿತೀನಿ ಅವನ್ನ. ಏನೇ ಪುಷ್ಪ ಯಾರು ಪುಷ್ಪನ್ ಗೌರ್ಮೆಂಟ್ ಬಸ್ಸು ನಮ್ಮೊಂದು ಸೈಡ್ ಹೊಡ್ಕೊಂಡು ಹೋಗ್ತೈತೆ. ಚಮಕ್ ಬೇರೆ ಕೊಡ್ತಾವನೆ ಯಾರ ನೋಡ್ದು. ಪುಷ್ಪ ಇವಾಗ ಏನು ಸೈಡ್ ಹೊಡಿಬೇಕೇನು ಪುಷ್ಪ? ಹಾಂ ಹೊಡಿತೀನಿ ಇದು. ಹೊಡೆದೈಟ್ಗೆ ಯಾರ ನೋಡಿ. ಏನು ಹೋಗೋಣ. ಪುಷ್ಪ ಇದೇನು ಪುಷ್ಪ ಡಬಲ್ ಟ್ರಾಲಿ. ಅಯ್ಯೋ ಪುಷ್ಪ, ಈಗ ನಿನ್ನ ಗೊಬ್ಬರ ಹಾಕೊಂಡು ಹೋಗ್ತಿದ್ದಾನೆ. ಬಿಜಾಪುರ ಸೈಡ್ ಹೋದ್ರೆ ಹಾಕ್ಕೊಡ್ತಿಲ್ಲ. ಅದೇನು ಬೇಡ, ಹೆಚ್ಚು ಕಮ್ಮಿ ಹಾಕ್ಕೊಡ್ತಿಲ್ಲ. ಹಾಂ ಹಾಕಕ್ಕೆ ಹೋಗ್ಬೇಡ ನೀನು. ಇದೇ ಮಾಡತ್ತೆ ಒಳ್ಳೆ ಇದನ್ನು ಊಟ ಬೇರೆ ತಿಂದಿರಲಿಲ್ಲ, ಬಂದಿದ್ದೀವಿ. ಹಿಂಗ ಸದ್ಯ ಇಲ್ಲೇ ಪ್ರಸಾದ ಕೊಡ್ತಿದ್ದಾರೆ, ಇಲ್ಲೇ ಬಂದಿದ್ದೀವಿ. ನಾನು ಪುಷ್ಪ ಇಬ್ಬರು ಇಲ್ಲೇ ತಿಂದಿರ್ತೀವಿ. ನಮ್ಮ ಫ್ರೆಂಡ್ಸ್ ಬೇರೆ ಬಂದಿದ್ದಾರೆ, 2 ಗಾಡಿಯರು. ಏ ಪುಷ್ಪ ಕ್ಲೀನಾಗಿ ಗುಜ್ ಪುಷ್ಪ ಶಾಂಪ್ ಬೇರೆ ತಂದ್ಕೊಟ್ಟಿನಿ. ಹಾಂ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ BSM ಮಿನಿಟ್ರ್ ವ್ಲಾಗ್ಸ್ಗೆ. ಇದು ನಮ್ಮದು ಮೊದಲನೇ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಉಕ್ಕುಡುಗಾತ್ರಿಗೆ ಬಾಡಿಗೆ ಸಿಕ್ತು. ಬಾಡಿಗೆ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸಡನ್ಲಿ ಫೋನ್ ಮಾಡಿ ಬಾಡಿಗೆ ಐತೆ ಬರಬೇಕು ಅಂದರು. ಸರಿ ಆಯಿತು ಅಂತ ನಾನು ಪುಷ್ಪ ಇಬ್ಬರು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಇದೇ ನಮ್ಮ ಮನೆ. ಇಲ್ಲಿಂದ ಹೋಗ್ತಾ ಇರೋದು ಇವಾಗ ಸೀದಾ ಮೊನ್ನೆ ಕೋಟೆಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಂತ. ಆಲ್ರೆಡಿ ನಮಗಿಂತ ಮುಂಚೆ 2 ಗಾಡಿ ಲೋಡಾಗಿ ಹತ್ಸ್ಕೊಂಡು ಹೋಗಿದ್ದಾರೆ ಅವರು. ಇದೆ ನಮ್ಮ NH4 ರೋಡು, ಬಳ್ಳಾರಿ ಟು ಹಿರಿಯೂರು. ರೈಟಿಗೆ ಹೋದರೆ ಹಿರಿಯೂರು ಹೋಗುತ್ತೆ. ನಾವು ಹೋಗ್ಬೇಕಾಗಿರೋದು ಲೆಫ್ಟ್ ಅಂದರೆ ಸೀದಾ NH4 ಅಲ್ಲೇನು ಹೋಗೋಲ್ಲ. ಮುಂದೆ ಧರಣಿ ಬ್ರಿಡ್ಜ್ ಅಂತ ಬರುತ್ತಂದು ಸ್ವಲ್ಪ ದೂರ. ಇದೇ ಧರಣಿ ಬ್ರಿಡ್ಜು. ಇಲ್ಲಿಂದ ರೈಟಿಗೆ ತಗೊಂಡು ಮತ್ತೆ ಆ ಕಡೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಅಲ್ಲಿ ಸರ್ವಿಸ್ ರೋಡಲ್ಲಿ ಲೆಫ್ಟಿಗೆ ತಗೊಂಡು ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಮುಂದೆ ಒಂದು ಕ್ರಾಸ್ ಬರುತ್ತೆ. ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಐತೆ. ರೈಲ್ವೆ ಬ್ರಿಡ್ಜಿಂದ ಇನ್ನೇನೊಂದು 2 ಕಿಲೋಮೀಟ್ರ್ ಆಗುತ್ತೆ, ಹೋಗಬೇಕು. ತಾಡ್ಪಲ್ ಬೇರೆ ಹಾಕ್ಕೊಬೇಕು. ತಾಡ್ಪಲ್ ಬೇರೆ ಹಾಕಿಲ್ಲ. ನಾನು ಪುಷ್ಪ ಇನ್ನೇನು ಲೋಕಲ್ ಬಾಡಿಗೆ ಹೋಗಿದ್ದು ಒಂದಿಲ್ಲೇ ಹೋಗಿ ಬಂದು ಇನ್ನೇನು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಇನ್ನೇನು ಬಾಡಿಗೆ ಫೋನ್ ಮಾಡಿ ಅರ್ಜೆಂಟ್ ಇದೆ ಅಂತ ಹೇಳಿದ್ರ. ಹಂಗಾಗಿ ಅದೇ ಬಂದುಬಿಟ್ಟಿದ್ದೀವಿ. ಊಟ ಮಾಡಿಲ್ಲ, ನೋಡಬೇಕೆಲ್ಲ ನಿಲ್ಲಿಸಿ ಊಟ ಮಾಡಬೇಕು. ಬನ್ನಿ ಹೋಗೋಣ. ಇಲ್ಲೆಲ್ಲ ಮುಂದೆ ಒಂದು ಕ್ರಾಸ್ ಬರುತ್ತಂತೆ. ಮೋಸ್ಟ್ಲಿ ಅಲ್ಲೇ ಅಣ್ಣ ಹೋಗ್ತಿದ್ದಾರೆ ಯಾರೋ, ಅಲ್ಲೇ ಇರ್ಬೋದೇನೋ ಅನಿಸುತ್ತೆ. ಇಲ್ಲೇ ಲೆಫ್ಟಿಗೆ ಹೋಗ್ಬೇಕು. ಇಲ್ಲಿ ಲೆಫ್ಟಿಗೆ ತಗೊಂಡು ಮುಂದೆ ರೈಟಿಗೆ ತಗೊಬೇಕು. ಬೈಕ್ ನಿಂತಿತ್ತಲ್ಲ ಅಲ್ಲಿ ರೈಟಿಗೆ ತಗೊಂಡು ಹೋಗ್ಬೇಕು. ಪರಿಚಯ ಇರೋರೆ, ಅವರು ಫೋನ್ ಮಾಡಿರೋದೇನೋ. ಒಂದು ಟೈಮ್ ಬಂದಿದ್ದ ಅವಳಿಗೆ. ಇಲ್ಲೇ ಸ್ವಲ್ಪ ಮುಂದೆ ಅಲ್ಲಿ ಅಣ್ಣ ನಿಂತಿದ್ದಾರಲ್ಲ ಅಲ್ಲೇ ಇರೋದು. ತಾಟ್ಪಲ್ ಹಾಕ್ಕೊಬೇಕು. ವಿಡಿಯೋ ಮಾಡೋಕ್ಕೇನು ಆಗಲ್ಲ ಅನಿಸುತ್ತೆ, ನೋಡೋಣ. ಬಾರಪ್ಪ ಜಲ್ದಿ ತಾಟ್ಪಲ್ ಹಾಕೋಣ. ನಡಿಯಪ್ಪ ಜಲ್ದಿ 14ಕ್ಕೆ. ಇನ್ನೇನು ಪುಷ್ಪ ಎಲ್ಲ ಹತ್ಕೊಂಡಿದ್ದಾರಾ? ಹತ್ಕೊಂಡಾರ. ನಡಿಯಪ್ಪ ಲೇಟ್ ಆಯ್ತು, ಹೋಗೋಣ. ಹ್ಞೂನಪ್ಪ, ಅವ್ರು ಬೇರೆ ಅವಾಗಲೇ 4 ನೆಟ್ಟಾಗಿದ್ದಾರೆ. ನಮ್ಗಿಂತ 2 ಗಾಡಿ ಮುಂಚೆ ಹೋಗಿದ್ದಾವೆ. ಅವರು ಆವಾಗಲೇ 4 ನೆಟ್ಟಲ್ಲಿದ್ದಾರಂತೆ, ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು 2 ಗಾಡಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ರಂತೆ. ಜನ ಜಾಸ್ತಿ ಹೊರಟಿದ್ದಾರೆ, ಹಂಗಾಗಿ ನಮಗೆ ಎಮರ್ಜೆನ್ಸಿ ಫೋನ್ ಮಾಡಿರೋದು. ಮತ್ತು ಇವಾಗ ಇಲ್ಲಿಂದ ನಾವು ಹಿಂಗೆ ಬಂದ್ವಲ್ಲ ಗರಣಿಯಿಂದ, ಇವಾಗ ಗರಣಿಗೇನು ಹೋಗಲ್ಲ. ಇಲ್ಲಿ ಮತ್ತೆ ಲೆಫ್ಟಿಗೆ ತಗೊಂಡು ಊರೊಳಗಿಂದ ಹೋಗಬೇಕು. ಊರೊಳಗಿಂದ ಮುಂದೆ ಅಲ್ಲೊಂದು ಹತ್ರ ರೈಟಿಗೆ ತಗೊಂಡು ತಳ್ಕಲ್ಲಿ ಹೋಗಿ, ತಳ್ಕಲ್ಲಿ ಯಾರೋ ಒಂದು ಇಬ್ಬರು ಇದ್ದಾರಂತೆ. ಅವರಿಬ್ಬರನ್ನ ಹತ್ಸ್ಕೊಂಡು ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಬೇಕು. ಬೆಳಗ್ಗೆ ಡೀಸೆಲ್ ಬೇರೆ ಹಾಕ್ಸಿರ್ಲಿಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಬಿಡ್ತಿರೋದೆ. ಬನ್ನಿ ಹೋಗೋಣ. ತಳ್ಕಲ್ಲಿ ಒಬ್ಬರನ್ನ ಹತ್ಸ್ಕೊಂಡು ಹೋಗ್ತಾ ಇರೋದೆ. ಇದೇ ಗುರು ತಳ್ಕು, ಇದೇ ತಳ್ಕು.
ಇಲ್ಲಿ ಯಾರೋ ಒಬ್ರು ಇದ್ದಾರಂತೆ, ಇಬ್ಬರು ಇದ್ದಾರಂತೆ. ಅವ್ರನ್ನ ಸ್ವಲ್ಪ ಹಚ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ನೋಡಿ ಇಲ್ಲೆಲ್ಲ ಮುಂದೆ ಇದ್ದಾರಂತೆ. ಹಾಂ, ಇಲ್ಲಿದ್ದಾರಂತೆ. ಇರಪ್ಪ, ಅವ್ರನ್ನ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಅವರು ಹತ್ಕೊಂಡ್ರು. ನಾನು ಹೋಗ್ಬೇಕು ಇವಾಗ ಡೀಸೆಲ್ ಹಾಕ್ಸ್ಕೊಂಡು. HP ಬಂಕಲ್ಲಿ ನಾನು ಜಾಸ್ತಿ ಹಾಕ್ಸೋದು ಡೀಸೆಲ್ಲು. ಇಲ್ಲೇ ಚೆನ್ನಾಗಿರುತ್ತೆ. ಬನ್ನಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಮಳೆ ಮಾಡೋ ಬೇರೆ ಆಗ್ತೈತೆ, ಏನೇನಾಗುತ್ತೋ ಗೊತ್ತಿಲ್ಲ. ಇವತ್ತು ಸಡನ್ಲಿ ಬೇರೆ ಫೋನ್ ಮಾಡಿ ಕರೆ ಕಳಿಸಿದ್ರು. ಅವ್ರು 4 ನಿಟ್ಟಲ್ಲಿ ಇರ್ತಾರೋ ಹೋಗ್ತಾರೋ ಅನ್ನೋ ಒಂದು ಇದಾಗೈತೆ. ಯಾವ್ದು ಗುರು ಇದು? ಬಂಗಾರದ ರಥ ಹೆಂಗೈತಿ? ಓಹೋ, ನಾವು ಅವಾಗ DJಗೆ ಹೋಗ್ತಿದ್ದೀವಲ್ಲ, ಅದೇ ಬೆಳ್ಳಿ ರಥ ಕಣಿದು. ಬೆಳ್ಳಿ ರಥ 2 ಇಲ್ಲೇ ಇದ್ದಾವೆ. ಅವರು ಡೀಸೆಲ್ ಹಾಕ್ಸ್ಕೊಂಡು ಎಲ್ಲಿಗೆ ಹೊಲ್ಟಂಗಿದ್ದಾರೆ. ನಾವು ಫಸ್ಟಿಗೆ ಡೀಸೆಲ್ ಓಡಿಗೆ ಹೋಗ್ಬೇಕಾದ್ರೆ ಇವೆರಡು ನಮ್ಮ ಜೊತೆಗೆ ಬರ್ತಿದ್ದೀವಿ. ಬಟ್ ಡ್ರೈವರ್ ಚೇಂಜ್ ಆಗಿದ್ದಾರೆ. ಮಾತಾಡ್ಸೋಣ ಅಂತಂದರೆ ಓನರ್ ಏನಾದರೂ ಬಂದಿರ್ಬೇಕು ಅನಿಸುತ್ತೆ. ಹಾಂ, ಓನರೇ. ಡ್ರೈವರ್ ಯಾರೂ ಬಂದಿಲ್ಲ. ಡ್ರೈವರ್ ಬಂದಿದ್ದರೆ ಮಾತಾಡಿಸ್ಬೋದಾಗಿತ್ತು. ಬನ್ನಿ ನಾವು ಡೀಸೆಲ್ ಹಾಕ್ಸೋಣ. ಹೋಗಿ ಪುಷ್ಪ, ಡೀಸೆಲಿಗೆ ದುಡ್ಡು ಇಸ್ಕೊಂಬ. ಹಾಂ, ಇಸ್ಕೊಂಬ. ಅಷ್ಟೇ, 2000 ಇಸ್ಕೊಂಬ. ಹಾಂ, ಪುಷ್ಪ 2000 ಇಸ್ಕೊಂಬಂದಿದ್ದಾನೆ. ನಾವು ಇನ್ನೂ ಏನೂ ಮಾತಾಡಿಲ್ಲ. ಸುಮ್ಮನೆ ಸಡನ್ಲಿ ಕರೀಲಿಕ್ಕೆ ಬಂದಿದ್ದೀವಿ. ಸದ್ಯಕ್ಕೆ ಡೀಸೆಲಿಗೆ ಒಂದು 2000 ಇಸ್ಕೊಂಡಿದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ಬಿಡಬೇಕು. ಅಲ್ಲಿ ಹೋದ್ಮೇಲೆ ಬೇಕಿದ್ರೆ ಮಾತಾಡೋಣ ಅಂತ ನಾನು ಸುಮ್ಮನೆ ಅದೇ. ಅವ್ರು ಅರ್ಜೆಂಟ್ ಮಾಡ್ತಿದ್ರು, ಅದಕ್ಕೆ ಬಾಡಿಗೆ ಏನೋ ಮಾತಾಡಿಲ್ಲ. ಅಲ್ಲಿ ಹೋದ್ಮೇಲೆ ಮಾತಾಡೋಕ್ಕೆ ಬನ್ನಿ ಹೋಗೋಣ. ಇನ್ನೇನು 2000 ಡೀಸೆಲ್ ಹಾಕ್ಸ್ಕೊಂಡಿದ್ದೀವಿ. ಇನ್ನೇನು ಹೋಗ್ತಿರೋದೆ ಚಳ್ಳಕೆರೆ ಹೋಗಿ, ಚಳ್ಳಕೆರೆಯಿಂದ ದುರ್ಗಕ್ಕೆ ಹೋಗಿ ಅಲ್ಲೊಂದು ಇಬ್ಬರು ನೆಸ್ಕೊಂಡು ಹೋಗ್ತಿರೋದೆ. ಬನ್ನಿ ಹೋಗೋಣ. ಅವ್ರು ಅವಳೇ ಹೋಗ್ತಾ ಇದ್ದಾರಂತೆ. ನಾವು ಹಿಂಗೆ 4ನೇ ಟೈಮಲ್ಲಿ ಹೋಗಿದ್ದು ಹತ್ರ ಆಗ್ತಿತ್ತು. ಬನ್ನಿ ಹೋಗೋಣ ಹಿಂಗೆ ಚಳ್ಳಕೆರೆ. ಇದು ಹಂಗೆ ಫ್ಲೇವರ್ ಮೇಲೆ ಹೋಗಿದ್ದರೆ ಸೀದಾ ಹಿರೂರು ಹೋಗ್ತಿದ್ವಿ. ನಾವು ಹಿಂಗೆ ಟರ್ನ್ ಮಾಡ್ಕೊಂಡು ಮತ್ತೆ ಚಳ್ಳಕೆರೆ ಸಿಟಿ ಒಳಗೆ ಏನೋ ಅಂತೀವರು. ನಾವು ಬೆಳಿಗ್ಗೆ ತಿಂದಿರೋ ಊಟ ಮಧ್ಯಾಹ್ನ ತಿನ್ನೋಣ ಅಂತ ಹೋದರೆ ತಿನ್ನೋ ಮೂಮೆಂಟಲ್ಲೇ ಫೋನ್ ಮಾಡಿದ್ರು. ಇನ್ನೇನು ಅದೇ ಬಂದಿದ್ದೀವಿ. ಹೋಗಿ ಅಲ್ಲೇನಾದರೂ ಅವರು ಏನೋ ಅಂತಿದ್ದಾರೆ ಅಂತ ತಗೊಬೇಕಂತೆ. ಅಲ್ಲಿ ಇಳಿಸಿ ನಾವು ಏನಾದರೂ ತಿಂತೀವಿ. ಬಟ್ ಇವತ್ತು ಭಾನುವಾರ ಬೇರೆ ಫುಲ್ಲು ರಶ್ ಇರುತ್ತೆ. ಏನು ಮಾಡಬೇಕೋ ನೋಡಬೇಕು. ಪುಷ್ಪ ಇನ್ನೇನು ತಿನ್ನೋದು ಅರ್ಜೆಂಟ್ ಮಾಡ್ತಾರೆ. ಅಲ್ಲೆಲ್ಲಾದ್ರೆ ಕಬ್ನಲ್ಲಿ ಕುಡಿಯೋಣ ನಡಿ. ಕಬ್ನಲ್ಲೇ ಕುಡಿಯೋಣಂತೆ, ಬಾರಪ್ಪ ಹೋಗೋಣ. ನಾವು ಇಲ್ಲಿಂದ ಇದೆ ಮೇನ್ ಸರ್ಕಲ್ಲು. ಇಲ್ಲಿಂದ ರೈಟಿಗೆ ಹೋಗಿದ್ರೆ ದುರ್ಗ ಸೀದಾ ಹೋಗ್ತಿರೋದೆ. ಮುಂದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಐತೆ, ಅಲ್ಲೊಂದು ಸ್ವಲ್ಪ ಸೈಡಿಗೆ ಹಾಕೋದು. ಇನ್ನೂ ತಗೊಂಬರಕ್ಕೆ ಹೋಗ್ತಾರಂತೆ. ನಾವು ತಗೊಂಬರೋಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಹೊಟ್ಟೆಗೆ ಏನಾದರೂ ಕುಡ್ಕೊಂಡು ಇಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಬೇಕು ಒಂದು ಲೈಟಾಗಿ. ನಾವು ಬರೋಷ್ಟೊತ್ತಿಗೆ ನೋಡಪ್ಪ, ಇಲ್ಲೆಲ್ಲ ಪಕ್ಕದಲ್ಲಿ ಇದಾವಂಗ ಕಬ್ನಾಲು. ಇಲ್ಲಿದೆ ಬಾ ಪುಷ್ಪ, ಮುಂದೆ ಹಾಸ್ಪಿಟ್ಲು ಎದುರುಗಡೆ. ಇಲ್ಲಿದ್ದಂಗೆ ಐತಿ, ಇಲ್ಲ ಸೈಡಿಗೆ ಹಾಕೊಂಡು ಬಾ. ಅಲ್ಲಿದ್ದಾವಲ್ಲ, ಬನ್ನಿ ಕಬ್ನಲ್ಲಿ ಕುಡಿಯೋಣ ಹೋಗಿ. ಇನ್ನೇನು ಅವ್ರು ಇಲ್ದು ಹೋಗಿದ್ದಾರೆ ಐಟಮ್ ತಗೊಂಬರೋಕ್ಕೆ. ನಾವು ಅವ್ರು ಹೋಗಿ ಬರೋಷ್ಟೊತ್ತಿಗೆ ಜಲ್ದಿ ಕಬ್ನಲ್ಲಿ ಕುಡಿದ್ಬಿಡ್ತೀವಿ. ಅನ್ನೋಕ್ಕೇನು ಆಗಲ್ಲ, ಜಲ್ದಿ ಬರ್ತಾರೆ. ಅರ್ಜೆಂಟ್ ಬೇರೆ ಮಾಡಿದ್ದಾರೆ. ಕಬ್ನಲ್ಲಿ ಕೊಡೋಣ. ಗಾಡಿ ಸೈಡಿಗೆ ಹಾಕಿದ್ದೀವಿ ಅಲ್ಲಿ. 2 ಕಬ್ನಲ್ಲಿ ಕೊಡೋಣ. ಏನು ಬೇರಿಗೆ ತಡ್ಕೊಂಡಾರ್ದ ಮಕ್ಕ ತೊಳ್ಕೊಂಡಿದ್ದೆ ನಾವು. ಇವನೇ ಪುಷ್ಪ. ಎಲ್ಲರೂ ಪುಷ್ಪ ಅಂದರೆ ಮತ್ತೆ ಲೇಡೀಸ್ ಅಂದ್ಕೊಂಡಿರ. ಪ್ರೀತಿಯಿಂದ ಪುಷ್ಪ ಅಂತ ಕರಿತೀನಿ ಇವನ್ನ. ಏನೇ ನೋಡ್ಬಿಡು, ಕುಡಿಯೋಕ್ಕಂತ ನೀರು ತಗೊಂಬಂದ್ರೆ 1 ಲೀಟ್ರು. ಅವರು ಹುಡುಗಿಗೆ ಆಗ್ತದಾನೆ ನೀರು. ಏನು ಮಾಡೋಣ? ಮೋಸ್ಟ್ಲಿ ಇಂಜಿನ್ಗೆ ಏನಾದರೂ ಆಗ್ತಿರ್ಬೋದಣ್ಣ. ಹಾಗೆ ಅನಿಸುತ್ತೆ. ಬನ್ನಿ ಹೋಗೋಣ. ಇನ್ನೇನು ಅವರು ಬಂದರು.
ಬನ್ನಿ ಹೋಗೋಣ. ಇನ್ನು ದುರ್ಗಕ್ಕೆ ಹೋಗಿ ಅಲ್ಲೊಬ್ರು ಇದ್ದಾರೆ ಅಂತೆ, ಅವ್ರನ್ನ ಎತ್ತಿಸ್ಕೊಂಡು ಹೋಗ್ಬೇಕು. ಇನ್ನೇನೆ ಬಂದರು ಅವರು, ಹೋಗೋಣ ಬನ್ನಿ. ಇಲ್ಲೇ 3:15 ಆಗೋಗೈತವಲೆ. ಅವ್ರು ನೋಡಿದ್ರೆ ಬಿಟ್ಟು ಹೋಗಿದ್ದಾರೆ. ಅವ್ರು ನೋಡಿದ್ರೆ ಶಾರ್ಟ್ ರೂಟಲ್ಲಿ ಹೋಗ್ತಿದ್ದಾರೆ, ನಾವು ನೋಡಿದ್ರೆ ಹಿಂಗೆ ದುರ್ಗ ಎಲ್ಲ ಸುತ್ತಾಕೊಂಡು ಹೋಗ್ಬೇಕು. ಇವಾಗ ಅವರ ಮುಂಚೆ ಹೋಗೋರು ಅವರೇ ಹತ್ಸ್ಕೊಂಡು ಹೋಗ್ಬೋದಾಗಿತ್ತು ಅಂತ ನಮಗೆ ಬಿಟ್ಟು ಹೋಗಿದ್ದಾರೆ. ಏನು ಮಾಡೋದೆ, ಬನ್ನಿ ಹೋಗೋಣ. ಏನೂ ಮಾಡೋಕ್ಕಾಗಲ್ಲ, ಒಂದು ಕಡೆ ಮಳೆ ಮೋಡ ಬೇರೆ ಆಗ್ತೈತೆ. ಆನ್ಗೋಡಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿದರೆ ಆನ್ಗೋಡಲ್ಲೇ ನಿಲ್ಲಿಸ್ತಾರೆ ಇಲ್ಲ ಗೊತ್ತಿಲ್ಲ. ಯಾರು ಅಪ್ಪು ಬಾಸ್ ಫೋಟೋ ಇಲ್ಲ ಹಾಕಿದ್ದಾರೆ, ಯಾಕೋ ಹಾಕಿದಾರಪ್ಪ, ಏನೋ ವಿಶೇಷ ಇರ್ಬೋದು ಅದಕ್ಕೆ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಅಪ್ಪು ಸರ್ ಫೋಟೋ ಹಾಕಿದ್ದಾರೆ ಇಲ್ಲಿ. ಮುಂದೆ ಬರೋದೇ ಟಿ ವಿ ಸರ್ಕಲ್ಲು, ಚಳ್ಳಕೆರೆ. ಇನ್ನೇನು ಬಿಟ್ಟು ಹೋಗ್ತಿದ್ದೀವಿ, ಹೋಗ್ಬೇಕು ಜಲ್ದಿ. ಅವ್ರನ್ನೊಂದು ಸ್ವಲ್ಪ ಹತ್ಸ್ಕೊಳ್ಳೋವರೆಗೂ ಟೆನ್ಷನ್ ಅಷ್ಟೇ. ಅವ್ರು ಹತ್ಸ್ಕೊಂಡ್ಮೇಲೆ ಹೋಗ್ತಿರೋದೆ, ಇನ್ನೇನು ಎಲ್ಲೂ ನಾನ್ ಸ್ಟಾಪ್ ಇಲ್ಲ. ಅಲ್ಲಿ ನಾವು ಸರ್ವಿಸ್ ರೋಡ್ಗೆ ಇಳ್ಕೊಂಡು ಬಂದವಲ್ಲ, ಇದೇ ಹಿರೂರು ಟು ಬಳ್ಳಾರಿಗೆ ಹೋಗೋದು. ಮೇಲೆ ಬಂದರೆ ಸೀದಾ ಸಿಟಿ ಹೊರಗಿಂದ ಬರುತ್ತೆ ಆ ಬೈಪಾಸು. ನಾವು ಸಿಟಿ ಒಳಗೆ ಏನೋ ತಗೊಬೇಕಂದ್ರಲ್ಲ, ಅದಕ್ಕೆ ಹಂಗಾಗಿ ಬಂದಿತ್ಲಾಗೆ. ಇಲ್ಲಂತಂದ್ರು ಬಸ್ಸರು ಸುಮ್ಮನೆ ಮೇಲೆ ಬರ್ತಿರ್ತಾರೆ. ಈ ಸಿಂಗಲ್ ರೋಡಲ್ಲಿ ಇದೊಂದು ಸ್ವಲ್ಪ ಅಷ್ಟೇ ಸಮಸ್ಯೆ, ಏನು ಮಾಡೋದು ನೋಡಿ. ಸುಮ್ಮನೆ ಹೆಂಗೆ ಕೆಮ್ಮು ಅನ್ನಂಗೆ ಹೋಗ್ತಿದ್ದಾರೆ ನಮ್ಮ ಅಣ್ಣ. ಇಲ್ಲಿ ಮೇನ್ ಸರ್ದು ಕೂಡ ಅಷ್ಟೇ ಸ್ವಲ್ಪ ಕಾಟ ಜಾಸ್ತಿ. ಏನು ಡಿಪ್ಪರ್ ಹೊಡೆದ್ರು ಅವ್ರೇನು ಕೇರೇ ಮಾಡಲ್ಲ. ಬನ್ನಿ ಹೋಗೋಣ. ನಾವು ಇನ್ನೇನು ದುರ್ಗ ಹತ್ರ ಬಂದಿದ್ದೀವಿ. ಇದು ದಾವಣಗೆರೆ ಟು ಬೆಂಗಳೂರು ಬೈಪಾಸು. ಇಲ್ಲಿಂದ ಹೋದರೆ ಹಿಂಗೆ ಹೋದರೆ ಶಾರ್ಟ್ ರೂಟಲ್ಲಿ ಹೋಗ್ಬೋದು. ಸ್ಟ್ರೈಟ್ ರೈಟಿಗೆ ತಗೊಂಡು ಹೋಗಿದ್ರೆ ಸೀದಾ ದಾವಣಗೆರೆ ಹೋಗ್ತಿದ್ವಿ. ಮತ್ತು ಅವ್ರು ದುರ್ಗದಲ್ಲಿ ಬೇರೆ ಇದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರನ್ನ ಹತ್ಸ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಅವ್ರು ಇನ್ನೂ ಸಿಟಿ ಒಳಗಿದ್ದಾರೋ ಏನು ಬೈಪಾಸಿಗೆ ಬರ್ತಾರೋ ಕೇಳಬೇಕು ಅವ್ರನ್ನ. ಸಾಕು ಪುಷ್ಪ, ಹಿಂಗೆ ಬೈಪಾಸಿಗೆ ಬಂದೆ. ಫೋನ್ ಮಾಡಿದ್ರು, ಇಲ್ಲೇ ಇದ್ದಾರಂತ ಅವರೆಲ್ಲ ಬೈಪಾಸಲ್ಲಿ ಇದ್ದಾರಂತೆ. ಮೋಸ್ಟ್ಲಿ ಅಲ್ಲಿ ಬರ್ತಾ ಇದ್ದಾರಲ್ಲ, ಅವರೇ ಇರ್ಬೇಕು ಅನ್ಸುತ್ತಲ್ಲ. ಮೋಸ್ಟ್ಲಿ ಅವರೇ ಇರ್ಬೇಕು. ಕೈ ಅಂತಿದ್ದಾರೆ ಇವರೇ. ಇನ್ನೇನು ಇವ್ರನ್ನ ಹತ್ಸ್ಕೊಂಡು ನಾನ್ ಸ್ಟಾಪ್ ಬಿಡ್ತಿರೋದೆ. ಅವ್ರು ಬೇರೆ ಬಿಟ್ಟೋಗಿದ್ದಾರೆ. ಅವ್ರಿಗೂ ನಮಗೂ 50 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗೈತೆ ಅವ್ರಲ್ಲೇ. ಬನ್ನಿ ಹೋಗೋಣ, ಹತ್ಕೊಂಡಿದ್ದಾರೆ. ಇನ್ನೇನು ಆನ್ಗೋಡಲ್ಲಿದ್ದಾರೆ ಅಂತ ಅವರು. ಆನ್ಗೋಡಲ್ಲಿ ಇದ್ದಾರಂತಪ್ಪ. ಏನು ಮಾಡೋಣ, ಭಾಳ ಲಾಂಗ್ ಆಯ್ತು ಅವಾಗಲೇ, ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಸ್ಟ್ರೈಟ್ ಹೋದರೂ ಹೋಗ್ಬೋದು ದಾವಣಗೆರೆಗೆ. ಬಟ್ ನಾವು ಹಿಂಗೆ ಸರ್ವಿಸ್ ರೋಡಲ್ಲಿ ತಗೊಂಡು ಮೆದಳಿ ಬ್ರಿಡ್ಜ್ ಕೆಳಗಿಂದ ತೂರಿ ರಿಂಗ್ ರೋಡ್ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇದೇ ಮೆದಳಿ ಬ್ರಿಡ್ಜು. ಇಲ್ಲೇ ರೈಟಿಗೆ ತಗೊಂಡು ಹೊಸಪೇಟೆ ರೋಡಿಗೆ ಹೋಗಿ ಸ್ಟ್ರೈಟ್ ಹೋದರೆ, ಇಲ್ಲಿ ರೈಟಿಗೆ ತಗೊಂಡು ಮತ್ತೆ ಸೀದಾ ಸ್ಟ್ರೈಟ್ ಹೋದರೆ ಹೊಸಪೇಟೆಗೆ ಹೋಗ್ಬೋದು. ನಾವು ಅಲ್ಲಿ ರಿಂಗ್ ರೋಡ್ ಮೇಲೆ ಹತ್ಸೋಣ ಅಂತ ನಾನು ಹಿಂಗೆ ಕೆಳಗೆ ಬಂದೀನಿ. ಹಂಗೆ ಮೇಲೆ ಹೋಗಿದ್ರು ಹೋಗ್ಬೋದಾಗಿತ್ತು, ಬಟ್ ನಾನು ಹಿಂಗೆ ಬಂದಿದ್ದೀನಿ. ರಿಂಗ್ ರೋಡಲ್ಲಿ ಹೋಗೋಣ ಅಂತ ಬಂದೀನಿ. ಬನ್ನಿ ಹೋಗೋಣ. ನೋಡೋಣ ಆದಷ್ಟು ಬೇಗ ಅವ್ರನ್ನ ಕ್ಯಾಚ್ ಮಾಡ್ತೀವಿ ಇಲ್ಲ ಅಂತ. ಹೊಡೆದ್ರೆ ಹೋಗ್ಬೋದು ಪುಷ್ಪ, ಏನು ಮಾಡೋಣ. ಪ್ಯಾಸೆಂಜರ್ ಬೇರೆ ಲಗೇಜ್ ಆಗಿದ್ದು ಹೊಡಿಬೋದಾಗಿತ್ತು. ಇಲ್ಲೇ ಅಲ್ಲಿ ಹೋಗ್ಬೋದಾಗಿತ್ತು ರಿಂಗ್ ರೋಡ್ ಮೇಲೆ. ಅಲ್ಲೇ ಲಾರಿಗಳೆಲ್ಲ ಇಳಿಸ್ತಾ ಇದ್ದಾರೆ. ಮತ್ತು ಸುಮ್ಮನೆ ಅವ್ರಿಗೆ ಆಪೋಸಿಟ್ ಹೋಗೋದು ಯಾಕಂತ ಇಲ್ಲೇ ಯೂಟರ್ನ್ ತಾಂತಿದ್ದೀವಿ. ಅದು ಬೇರೆ ಹೈವೇ ಪೆಟ್ರೋಲರ್ ಇದ್ದಾರೆ. ಹೈವೇ ಪೆಟ್ರೋಲರ್ ಇರ್ತಾರಪ್ಪ, ಏನು ಮಾಡೋಣ ಅಲ್ಲಿ ಯಾವಾಗಲೂ. ಅವ್ರು ನೋಡ್ಕೊಂಡಿದ್ದಾರೆ ಅಂದರೆ ಬಿಡಲ್ಲ, ಫೈನ್ ಹಾಕೈತೆ ಇರ್ತಾರೆ. ಹಾಕೇ ಹಾಕ್ತಾರೆ, ಬಿಡಲ್ಲ ಅವರು. ಅದಕ್ಕೆ ನಾವು ಹಿಂಗೆ ಸರ್ವಿಸ್ ರೋಡಿಗೆ ಇಳಿಸ್ಕೊಂಡು ಹೋಗ್ತಿದ್ದೀವಿ. ಅದೇ ನೋಡಿ ಫ್ರೆಂಡ್ಸ್, ರಿಂಗ್ ರೋಡು. ರಿಂಗ್ ರೋಡಲ್ಲಿ ಹತ್ಸ್ಬೇಕಂದ್ರೆ ಏನೋ ಒಂಥರ ಮಜಾ, ಕಟ್ಟಿಂಗ್ ಹೊಡಿಬೇಕಂದ್ರೆ. ರಿಂಗ್ ರೋಡಲ್ಲಿ ಹೋಗೋಣ ಅಂತಲೇ ಬಂದೆ, ಏನು ಮಾಡೋಣ. ಅಲ್ಲಿ ಹೈವೇ ಪೆಟ್ರೋಲರ್ ಇದ್ದಿದ್ದಕ್ಕೆ ಹಿಂಗೆ ಬಂದೆ. ಅದರಲ್ಲೂ ಲೋಡ್ ಗಾಡಿಗಳೆಲ್ಲ ಇಳಿಸ್ತಾಯಿದ್ರು. ಮತ್ತು ಸುಮ್ಮನೆ ಅವ್ರಿಗೆ ಆಪೋಸಿಟ್ ಹೋಗೋದು ಯಾಕಂತ ಹಿಂಗೆ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಬೈಪಾಸಿಗೆ ಒಂದು ಹತ್ತಿದ್ರೆ ಏನೋ ಟ್ರೈ ಮಾಡ್ಬೋದು ಅವ್ರನ್ನ. ಬನ್ನಿ ಹೋಗೋಣ. ಇನ್ನೇನು ಬೈಪಾಸ್ ಹತ್ತಿಸ್ತಾಯಿದ್ದೀವಿ. ಇಲ್ಲಿಂದ ದಾವಣಗೆರೆ 58 ಕಿಲೋಮೀಟ್ರ್ ಐತೆ. ನಾನ್ ಸ್ಟಾಪ್, ಎಲ್ಲೂ ನಿಲ್ಲಿಸೋದಿಲ್ಲ. ಟೋಲ್ ಹತ್ರ ಒಂದು ಟೋಲ್ ಕಟ್ಕೊಂಡು ಹೋಗ್ತಾ ಇರೋದೆ.
ಪುಷ್ಪ ನಿನ್ನಲ್ಲಿ ಫೋನ್ಪೇ ಅಲ್ಲಿ ಅಮೌಂಟ್ ಐತೇನು ಪುಷ್ಪ? ಇದೇ ನೋಡ್ಬೇಕು. ಇದ್ರೆ ಜಲ್ದಿ ಫಾಸ್ಟಾಗಿ ಹಾಕಪ್ಪ, ಒಂದು 100 ರೂಪಾಯಿ. ಹಾಕ್ತೀನಿ ತಡಿ. ಬ್ಯಾಲೆನ್ಸ್ ಎಷ್ಟೈತೆ ಚೆಕ್ ಮಾಡಿ ಒಂದು 100 ರೂಪಾಯಿ ಹಾಕು. ಬನ್ನಿ ಫ್ರೆಂಡ್ಸ್ ಹೋಗೋಣ, ಫಾಸ್ಟಾಗಿ ಅಮೌಂಟ್ ಹಾಕ್ಕೊಂತೀನಿ. ಪುಷ್ಪ ಟೋಲ್ ಬಂತು ಪುಷ್ಪ. ಹ್ಞೂನಪ್ಪ ಬಂತು. ಒಂದ್ಸಲಿ ದಾವಣಗೆರೆಗೆ ಹೋಗ್ಬೇಕಾದ್ರೆ RTO ಇದ್ರಲ್ಲ ಪುಷ್ಪ, ಇವಾಗ ಇದ್ದಾರೆ ಹಂಗು? ಹ್ಞೂ ಪುಷ್ಪ ಇರ್ತಾರೆ, ಮೋಸ್ಟ್ಲಿ ಇರೋಕ್ಕಿಲ್ಲ ಇವತ್ತು. ಆ ಕಡೆ ಸೈಡ್ ಇದ್ದಾರೆ ಪುಷ್ಪ, ರೈಟ್ ಸೈಡು. ನೋಡೋಣ ಬಾಯಲ್ಲಿ ಕಾಣಿಸ್ತಾ ಇಲ್ಲ ನನಗೇನು. ಗಾಡಿ ನಿಂತಿದೆ ನೋಡಿ ಪುಷ್ಪ. ಇದ್ದಾರೆ, ಆ ಕಡೆ ಇದ್ದಾರೆ ಮೋಸ್ಟ್ಲಿ. ಈ ಕಡೆಗೆ ಏನು ಬರಲ್ಲ ಅಂದ್ಕೊಂಡಿದ್ದೀನಿ. ಆ ಕಡೆ ಗಾಡಿ ಲಾರಿ ಸೈಡಿಗೆ ಹಾಕ್ಸ್ತಿದ್ದಾರೆ. ಪುಷ್ಪ ಇದ್ದಾರೆ ನೋಡಿ, ಗಾಡಿ ಸೈಡಿಗೆ ಹಾಕ್ಸ್ತಿದ್ದಾರೆ. ಅಲ್ಲಿ ವೈಬ್ರೇಷನ್ಗೆ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ನೋಡಿ, ಅಲ್ಲಿ ಹಾಕ್ಸ್ತಿದ್ದಾರೆ ಸೈಡಿಗೆ. ನಾವೇನು ಬಚಾವು, ಅವ್ರ ಕೈ RTO ಕೈ ಸಿಕ್ಕರೆ ಇನ್ನೇ ನಮ್ಮದು ಚೀಲ ಹರಿತಾ ತಂದೈಟಿಗೆ. ನಾವು ಏನೇನು ಹೇಳಿದ್ರು ಬಿಡಲ್ಲ ಅವರು. ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೂ ಬಿಡಲ್ಲ ಅಂತ ಅವ್ರ ಕೈಗೆ ತಗ್ಲಾಕೊಂಡ್ರಿ ಮತ್ತು ಹೋಗ್ಬೇಕು. ಪುಷ್ಪ ಯಾರು ಪುಷ್ಪಂ ಗೌರ್ಮೆಂಟ್ ಬಸ್ಸು ನಮ್ಮೊಂದು ಸೈಡ್ ಹೊಡ್ಕೊಂಡು ಹೋಗ್ತೈತೆ. ಚಮಕ್ ಬೇರೆ ಕೊಡ್ತಾವನೆ ಆರ ನೋಡ್ದು. ಪುಷ್ಪ ಇವಾಗ ಏನು ಸೈಡ್ ಹೊಡಿಬೇಕೇನು ಪುಷ್ಪ? ಹಾಂ ಹೊಡಿತೀನಿ ಇರೋ. ಹೊಡೆದೈಟ್ಗೆ ಆರ ನೋಡಿ. ಇವು ನಮ್ಮ ಪುಷ್ಪಂದು ಇದೊಂದು ಸವಾಸ ಏನು ಮಾಡಿ, ಅದರಲ್ಲೂ ಸೈಡ್ ಹೊಡೆದಾಡ್ಗೆ ಆರನ್ ಬೇರೆ ಹೊಡಿಬೇಕು ಇವನಿಗೆ. ಹೊಡಿ ಹಾಂ ಹೊಡಿ ಆರನು. ನಮ್ದೇನು ಕಮ್ಮಿ ಇಲ್ಲ ಗುರು, ನಮ್ದು ಹಿಂಗೆ ಹುಡುಗಾಟ ಆಡ್ಕೊಂಡು ಬಂದಿದ್ದೀವಿ. ದಾವಣಗೆರೆ ಹತ್ರ ಇದೀವಿ ನೋಡಿದ್ರು. ಇವಾಗ ಇನ್ನೇನು ಸ್ವಲ್ಪ ದೂರ ಐತಷ್ಟೇ, ಇನ್ನೇನು ಭಾಳ ಇಲ್ಲ. ಅವ್ರು ಆವಾಗಲೇ ಹರಿಹರ ಬಿಟ್ಟು ಹೋಗ್ತಿದಾರಂತೆ. ಅಲ್ಲಿಗೂ 50 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದ್ದಲ್ಲಿ ಹತ್ರ ಬಂದಿದ್ದೀವಿ ಇವಾಗ. ಯಾಕೆ ಪುಷ್ಪ ರೋಡೆಲ್ಲ ಕಿತ್ತಿದ್ದಾರೆ? ಈ ಹೊಸ್ದಾಗಿ ಫ್ಲೇವರ್ ಬೇರೆ ಹಾಕ್ತಿದಾರ. ಹಾಂ ಸರ್ವಿಸ್ ರೋಡೆಲ್ಲ ಬೈಕ್ ನೋಡಿ ಪುಷ್ಪ ಹೆಂಗೆ ಹೋಗ್ತಾವನೆ. ಏನು ಡಿವೈಡ್ರ್ ಮೇಲೆ ಮೇಲೆಲ್ಲ ಹಚ್ಕೊಂಡು ಹೋಗ್ತಿದ್ದಾಳೆ ಗುರು. ಅವ್ನು ಯಾರು ಒಬ್ಬೊಬ್ಬ ಶಿವ. ಇನ್ನು ಏನು ತಿಂತಾರೆ ನೋಡಬೇಕು. ಇನ್ನು ಈ ಕಣ್ಣಲ್ಲಿ ನಾವು ಏನೇನು ನೋಡಬೇಕು. ಬನ್ನಿ ಹೋಗೋಣ. ಇನ್ನೇನು ಇಲ್ಲಿಂದ ಇನ್ನೊಂದು 10-12 ಕಿಲೋಮೀಟರ್ ಅಷ್ಟೇ ಗುರು. ಅದು ಹೋಗೋಣ. ಇನ್ನೇನು ಹರಿಹರ ಬ್ರಿಡ್ಜ್ ಬಂತು. ಇಲ್ಲೊಂದು ಹತ್ರ ಲೆಫ್ಟಿಗೆ ತಗೊಬೇಕು. ಅವ್ರು ಆವಾಗಲೇ ನಂದಿಗುಡಿ ಹತ್ರ ಹೋಗ್ತಿದಾರಂತೆ. ಇನ್ನೇನು ಅವ್ರಿಗೂ ನಮಗೂ ಜಸ್ಟ್ ಒಂದು 5 ಕಿಲೋಮೀಟ್ರ್ ಡಿಫ್ರೆನ್ಸ್. ಅಲ್ಲಿಗೂ ಸುಮ್ಮನೆ ನಾನ್ ಸ್ಟಾಪ್ ಎಲ್ಲೆಲ್ಲೋ ನಿಲ್ಲಿಸಿದ್ದಂಗೆ ಹೊಡ್ಕೊಂಬಂದಿದ್ದೀವಿ. ಬನ್ನಿ, ಹಿಂಗೆ ರೈಟಿಗೆ ಹೋದರೆ ಒಳಗೆ ಹೋಗುತ್ತೆ, ನಾವು ಲೆಫ್ಟಿಗೆ ಹೋಗಬೇಕು. ಹರಿಹರ ಒಳಗೆ ಹೋಗುತ್ತೆ, ರೈಟಿಗೆ ಹೋದರೆ ನಾವು ಲೆಫ್ಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ಪುಷ್ಪ ಇದೇನು ಪುಷ್ಪ ಡಬಲ್ ಟ್ರಾಲಿ? ಅಯ್ಯೋ ಪುಷ್ಪ, ಈಗ ನಿನ್ನ ಗೊಬ್ಬರ ಹಾಕ್ಕೊಂಡು ಹೋಗ್ತಿದ್ದಾನೆ. ಬಿಜಾಪುರ ಸೈಡ್ ಹೋದರೆ ಇನ್ನು ಕಬ್ಬಿನ ಲೋಡ್ ನೋಡಿದ್ರೆ ನೀನು ಸುಮ್ಮನೆ ಶಾಕ್ ಆಗ್ತಿದೆ. ನೀವು ಇನ್ನೂ ನೋಡಿಲ್ಲಪ್ಪೋ ಇವ್ರ ಸವಾಸ. ಮಾತಾಡಿಸ್ತಿದ್ದಾರೆ. ಏನಂತ ಕೇಳಪ್ಪ ಅವ್ರನ್ನ. ಸ್ವಲ್ಪ ತಡಿ, ಸೈಡಿಗೆ ಹಾಕ್ತೀನಿ, ಕೇಳು ಹೋಗು ಏನಂತ. ಜಲ್ದಿ ಕೇಳಬೇಕು ಬಾ. ಲೇಟ್ ಆಗೈತೆ ಇಲ್ಲಿಗೆ. ಇನ್ನೇನು ಹತ್ರ ಬಂದಿದ್ದೀವಿ. ಅವ್ರನ್ನ ಹಿಡಿಬೇಕಂತ ಸುಮ್ಮನೆ ಎಲ್ಲೆಲ್ಲೂ ನಿಲ್ಲಿಸ್ತಿದ್ದಂಗೆ ಹೊಡ್ಕೊಂಬಂದಿದ್ದೀವಿ. ಇವಾಗ ಇವ್ರದ್ದು ಏನಾರು ಆಗಲಿ ಇಲ್ಲ. ಕೇಳಂಬರ್ರಪ್ಪ ಇವ್ರ ಸವಾಸ ಏನಂತ. ನಾವು ಇನ್ನೇನು ಅವ್ರನ್ನ ಹತ್ರದಲ್ಲಿದ್ದೀವಿ, ಹಿಡಿಬೇಕು ಅಂತ ಬಂದು. ಇನ್ನೇನು ಅವ್ರಿಗೂ ನಮಗೂ 10-15 ಕಿಲೋಮೀಟ್ರ್ ಡಿಫ್ರೆನ್ಸ್ ಇತ್ತು ಅಷ್ಟೇ. ಪುಷ್ಪ ಟೀ ಕುಡಿತಾರಂತ ಪುಷ್ಪ. ಟೀ ಕುಡಿತಾರಂತ ಈ ಬಿಸ್ಲಾಗ? ಯಾವ ಟೀ ಕುಡಿತಾರೋ ಇವರು ಯಪ್ಪ. ಬಿಸಿಲು ನೋಡಿದ್ರೆ ಸುಮ್ಮನೆ ಸರ್ರೇ ಬಿಸಿಲು ಹೊಡಿತೈತೆ. ಟೀ ಕುಡಿತಾರಂತೆ. ಟೀ ಏನಪ್ಪ ಹೇಳಿದ್ರೆ ಹಂಗೆ. ಅಯ್ಯ ಶಿವ. ಬಾರಪ್ಪ ನಾವು ಹಿಮಾಲ್ ತಗೊಂಬರೋಣ ಹೋಗಿ. ಬಾ ಹಿಮಾಲ್ ತಗೊಂಬರಂಬ ಹೋಗಿ. ಅಲ್ಲಿ ಯಾರೋ ಗಾಡಿ ಹತ್ರ ಯಾರು ನಿಂತಿದ್ದಾರಲ್ಲೋ. ಇದೊಂದು ಹಾಕ್ಕೊಡ್ತಿಲ್ಲ ನಾ. ಅದೇನು ಬೇಡ, ಹೆಚ್ಚು ಕಮ್ಮಿ ಹಾಕ್ಕೊಡ್ತಿಲ್ಲ. ಹಾಂ ಹಾಕಕ್ಕೆ ಹೋಗ್ಬೇಡ ನೀನು. ಚೆಕ್ ಮಾಡಿ ಫಸ್ಟ್ ರೇಟ್ ಮಾತಾಡ, ಆಮೇಲೆ ಹಾಕೋಣಂತೆ. ಕಮ್ಮಿ ರೇಟ್ ಅನ್ನೋ ಜಾಸ್ತಿ ಇಲ್ಲ. ಹೆಚ್ಚು ಕಮ್ಮಿ ನಿಮಗೆ ಒಟ್ಟಿಗೆ ಪುಷ್ಪ ಆ ಕಡೆ. ನಾವು ಬೇಡ ಬರೋಣ ಬೇಡ ಇವ್ರ ಹತ್ರ ತಗ್ಲಾಕಂದ್ರೆ ದೊಡ್ಡ ಸವಾಸರು. ಜಲ್ದಿ ಬಿಡೋದಿಲ್ಲ ಅವರು. ನಾವು ಎಷ್ಟು ಫೈನಲ್ ಲಾಸ್ಟಿಗೆ ನಾವು ಎಷ್ಟು ಕೊಡ್ತೀವಿ ಅಂದರೆ ಅಷ್ಟಕ್ಕೆ ಹಾಕ್ಬಿಡ್ತಾರೆ. ಲಾಸ್ಟಿಗೆ ಸುಮ್ಮನೆ ದುಬಾರಿ ರೇಟ್ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಏನೋ ಬೇಡ ಅಂತ ನಾನು ಸುಮ್ಮನೆ ವಾಪಸ್ ಹೋಗ್ತಿದ್ದೀನಿ. ರಿಟರ್ನ್ ಬರ್ಬೇಕಾದ್ರೆ ಹಾಕ್ಸ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಮತ್ತೆ ನೋಡಬೇಕು.
ಇಲ್ಲಿಂದ ಇನ್ನೊಂದು 20-25 ಕಿಲೋಮೀಟ್ರ್ ಐತೆ ಅಷ್ಟೇ. ಮುಂದೆ ಒಂದು ಇದು ಬರುತ್ತೆ, ಅದು ಚೆನ್ನಾಗೈತೆ. ಯಾವ ಪುಷ್ಪ ಅದು? ನಂದಿಗುಡಿ. ನಂದಿಗುಡಿಯಿಂದ ಮತ್ತು ರೈಟಿಗೆ ಹೋಗ್ಬೇಕು ನಾವು. ಇಲ್ಲಿ ಎಂಟ್ರೆನ್ಸ್ ಆರ್ಚ್ ಬರುತ್ತೆ, ಒಂದು ದೊಡ್ಡದು ನಂದಿದು. ಇಲ್ಲಿಂದ ಹೋಗ್ಬೇಕು. ಕ್ಲೈಮ್ಯಾಕ್ಸ್ ಏನು ಚೆನ್ನಾಗಿದೆ ಪುಷ್ಪ. ಇದು ಚಾನಲ್ಲು, ಇದು ಅಲ್ಲೇ ಹೊಳೆ ಐತಲ್ಲ ಅಜ್ಜ ದೇವಸ್ಥಾನದ ಹತ್ರ, ಹಾಂ, ಆ ಹೊಳೆಯಿಂದನೂ ಬರೋದು ಇಲ್ಲಿ ನೀರು ಬಿಟ್ಟರೆ. ಮತ್ತು ಯಾಕೆ ನೀರಿಲ್ಲ, ಕಮ್ಮಿ ಆಗಿರ್ಬೋದು ಮೋಸ್ಟ್ಲಿ. ಇವೆಲ್ಲ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಇಲ್ಲೇ ಸ್ವಲ್ಪ ರೈಟಿಗೆ ತಗೊಬೇಕು. ಅದೇ ಅಲ್ಲಿ ನಂದಿದು ಆರ್ಚ್ ಕಾಣಿಸ್ತೈತಲ್ಲ, ಅಲ್ಲಿಂದ ರೈಟಿಗೆ ಹೋಗ್ಬೇಕು ನಾವು. ಟ್ಯಾಕ್ಟ್ರಿ ಅವ್ರ ಮೇಲೆ ನಿಂತ್ಕೊಂಡೆ ಸುಮ್ಮನೆ ಕೈ ಅಂತವ್ರೆ. ಅದು ಆ ಕಡೆನೇ ಹೋಗ್ತಿರ್ಬೋದು ಮೋಸ್ಟ್ಲಿ. ಆ ಕಡೆನೇ ಹೋಗ್ತೈತೆ. ನಮ್ಮಮ್ಮ ಅಂದರೆ ಇಲ್ಲಿಂದ ಒಂದು 18-20 ಕಿಲೋಮೀಟ್ರ್ ಐತೆ ಅಷ್ಟೇ. ಸ್ಟ್ರೈಟ್ ಒಂದೇ ರೂಟೆ, ಎಲ್ಲೆಲ್ಲೂ ಇಲ್ಲ, ನಾನ್ ಸ್ಟಾಪ್ ಹೋಗ್ತಿರೋದು ಸುಮ್ಮನೆ. ಬನ್ನಿ ಹೋಗೋಣ. ಏರ್ ಟ್ಯಾಂಕಿಗೆ ಆರನ್ ಬೇರೆ ವ್ಯಾಕಮ್ ಬೇರೆ ಇಡಿಸ್ಬೇಕಾಗಿತ್ತು, ಬಟ್ ಎಲ್ಲೂ ಸಿಗ್ತಾಯಿಲ್ಲ. ಇಲ್ಲಿ ಬರ್ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಇಲ್ಲಿ ಮುಂದೆ ಚಾನಲಲ್ಲಿ ನೀರು ಕಾಣಿಸ್ತಿದ್ದಾರೆ ಪುಷ್ಪ, ತೊರೆಯಲ್ಲಿ. ಇಲ್ಲಿ ಮುಂದೆ ತೊರೆ ಬಂತು ನೋಡಿ, ಇಲ್ಲಿ ಇದೆ ಈ ತೊರೆ. ಅಲ್ಲೊಂದು ಕಾಣಿಸ್ತಲ್ಲ ಅವಾಗಲೇ, ನಾವು ನಂದಿಗುಡಿ ಕ್ರಾಸ್ ಆಗೋದಕ್ಕಿಂತ ಮುಂಚೆ ಕಾಣಿಸ್ತಲ್ಲ, ಈ ತೊರೆ ಅದಕ್ಕೆ ಕನೆಕ್ಟ್ ಐತೆ ಮೋಸ್ಟ್ಲಿ. ಅಲ್ಲಿ ಯಾಕೆ ನೀರು ಬಿಟ್ಟಿಲ್ಲ, ಇಲ್ಲೇ ಸ್ವಲ್ಪ ಇದೆ ನೀರು. ಅಲ್ಲಿ ದೇವಸ್ಥಾನದ ಹತ್ರನೂ ಇಲ್ಲಿಂದನೇ ನೀರು ಹೋಗೋದು ಅಲ್ಲಿಗೆ. ನಾವು ಗಾಡಿ ತೊಳಿಬೇಕಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದೇಟಿಗೆ ಗಾಡಿ ಅಲ್ಲೇ ತೊಳೆಯೋದು. ಇದೆ ನೋಡಿ ಫ್ರೆಂಡ್ಸ್, ನೀರು ಯಾಕೆ ಸ್ವಲ್ಪ ಕಮ್ಮಿ ಇದ್ದಾವೆ. ಫಸ್ಟಿಗೆ ಒಂದು ಸತಿ ಬಂದಾಗ ಭಾಳ ಇದ್ದು ನೀರು. ನಮ್ಮಮ್ಮ ಅಂದರೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಐತೆ ಅಷ್ಟೇ. ಬನ್ನಿ ಹೋಗೋಣ. ಪುಷ್ಪ ಗಾಳಿ ಹಿಡಿಸ್ಬೇಕಾಗಿತ್ತು ಪುಷ್ಪ, ಗಾಳಿ ಸಿಗಲಿಲ್ಲ ಇಲ್ಲೆಲ್ಲೂ. ಇದೆಲ್ಲಾದ್ರೂ ಮುಂದೆ ಅಂಗಡಿ ಇರುತ್ತಂಗೆ ನೋಡಿ ಪುಷ್ಪ. ಸದ್ಯಕ್ಕೆ ಇಲ್ಲೇನಿಲ್ಲ. ಇಲ್ಲೇ ರೈಟಿಗೆ ತಗೊಬೇಕು ನಾವು. ಇಲ್ಲೇ ರೈಟಿಂದ ಹೋದರೆ ಇಲ್ಲಿಂದ ನಮ್ಮ ಅಂದರೆ ಇಲ್ಲಿಂದ ಇನ್ನೊಂದು 4 ಕಿಲೋಮೀಟ್ರ್ ಐತೆ ಅಷ್ಟೇ. ಗಾಳಿ ಅಂಗಡಿ ಎಲ್ಲೂ ಸಿಗಲಿಲ್ಲ ನಮಗೆ. ಆರನ್ ಬೇರೆ ಡೌನ್ ಆಗೈತೆ ಸ್ವಲ್ಪ. ಅದಕ್ಕಂತಲೇ ಹೆಂಗೇನಾಗಲಿ ಅಂತ ನಮ್ಮ ಪುಷ್ಪ ಅವತ್ತು TTR ಅಲ್ಲಿ ಬಿಚ್ಚಾಕಬೇಡ ಅಂತ ಹೇಳ್ದ ಅವನು. ಅದಕ್ಕೆ ಅದ್ರಲ್ಲಿ ಗಾಳಿ ಕಾದ ತಕ್ಷಣ TTR ಅನ್ನು ಯೂಸ್ ಮಾಡ್ತೀನಿ. ಇದೇ ಮುಂದೆ ಆರ್ಚ್ ಕಾಣಿಸ್ತಲ್ಲ ಅವಾಗಲೇ, ಇಲ್ಲಿಂದ ಸ್ಟ್ರೈಟ್ ಹೋಗೋದ. ಅವ್ರು ಅವಳೇ ಫೋನ್ ಮಾಡಿದ್ರು, ಸೀದಾ ಹೊಳೆ ಹತ್ರ ಇದ್ದಾರಂತೆ. ನನಗಿಂತ ನಮ್ಮಮ್ಮ ಅಂದರೆ ಒಂದು 5-10 ನಿಮಿಷ ಮುಂಚೆ ಬಂದಿದ್ದಾರೆ ಅವರು. 1/4 ಗಂಟೆ ಆಗಿರ್ಬೋದು. ಅವರು ಫೋನ್ ಮಾಡಿದ್ರು, ಇವಾಗ ಅಲ್ಲಿ ಹೊಳೆ ಹತ್ರ ಇದ್ದೀನಿ ಅಂದಾಗ ಅವ್ರು ನಾವು ಬಂದಿದ್ದೀವಿ ಬಾ, ಸೀದಾ ಹೊಳೆ ಹತ್ರ ಬಾ ಅಂತ ಫೋನ್ ಮಾಡಿದರು. ಸೀದಾ ಇಲ್ಲೇ ಹೋದರೆ ಸೀದಾ ಹೊಳೆ ಹತ್ರ ಹೋಗುತ್ತೆ ಮೋಸ್ಟ್ಲಿ. ಅವ್ರು ಅವಳೇ ಹೊಳೆಗೆ ಬಿಟ್ಟಿರ್ಬೋದು ಗಾಡಿ, ತೊಳಿತಾ ಇರ್ತಾರಂಗೆ ಕೇಳಿ ನೋಡಬೇಕು. ಪುಷ್ಪ ಗಾಡಿ ನಿಲ್ಲಿಸಿ ಗಾಡಿಗೆ ಏನಾದರೂ ತಗೋಣ ಪುಷ್ಪ. ಇವಾಗೇನು ಬೇಡ, ಬೆಳಗ್ಗೆ ಗಾಡಿ ತೊಳಿತೀವಲ್ಲ, ಗಾಡಿ ತೊಳೆದ್ಮೇಲೆ ಬೇಕಿದ್ರೆ ಬರೋಣಂತೆ. ಅಷ್ಟು ಹೋಗಿ ಇವನ್ನೆಲ್ಲ ಇಳಿಸ್ಬಿಟ್ಟು ಊಟ ಮಾಡ್ಬೇಕು ಪುಷ್ಪ. ಏನು ಮಾಡೋಣ, ಹೊಟ್ಟೆ ಅಷ್ಟು ಹೋಯ್ತೈತೆ. ಸುಮ್ಮನೆ ಹಿಮಾಲಂದ ಹಾಕ್ಕೊಂತಿದ್ದೆ ಅವಾಗಿಂದ. ಇವನು ಯಾರು ಗಾಡಿ ಅಡ್ಡ ಬೇರೆ ನಿಲ್ಲಿಸಿದ್ದಾನೆ, ಹೋಗ್ತಿಲ್ಲ, ವೆಯ್ಟ್ ಮಾಡೋ ಅಂತವನೆ. ಉಲ್ಟಾ ನೋಡು ಅವ್ನು ಹೆಂಗೆ ನಿಲ್ಸಿದ. ನಾನು ತೊರೆ ಗಾಡಿ ಬಿಟ್ಟಂಗಿದ್ದಾರೆ. ಇವಾಗೇನು ತೊಳೆಯೋಕ್ಕಾಗಲ್ಲ ಪುಷ್ಪ. ಈ ನಮ್ಮರು ಎಲ್ಲಿ ಬಿಟ್ಟಿದ್ದಾರಪ್ಪ, ಇಲ್ಲ ಅಲ್ಲಿ ಗಾಡಿಗಳು. ರೈಟ್ ಸೈಡ್ ಮಾತಾಡ್ಸೋರೆ, ನಿಲ್ಸು. ಈ ಕಡೆ ಇಲ್ಲೇ ಬಿಟ್ಟಿದ್ದಾರೆ ಇವ್ರು ಗಾಡಿ ಪೂರ್ತಿ. ಲೆಫ್ಟ್ ಸೈಡ್ ಇದೆ ನೋಡಿ ಅಂತಿದ್ದಾರೆ. ಅವಲೇ ಮೋಸ್ಟ್ಲಿ ತೊಳೆದಿದ್ದಾರೆ ಹಂಗೆ. ಇಲ್ಲೇ ಬಿಟ್ಟಿದ್ದಾರೆ. ಈ ಸೊಳ್ಳೆ ಕಾಟಕ್ಕೆ ತಡ್ಕೊಳೋದಾಗಲ್ಲ ಗುರು, ಇವರು ಒಳ್ಳೆ ಪಕ್ಕ ಬಿಟ್ಬಿಟ್ಟಿದ್ದಾರೆ ಗಾಡಿಗಳು. ಇಲ್ಲೇ ಇದೆ ನೋಡಿ 2 ಗಾಡಿ, ಇವೆರಡೇ ನೋಡಿ ಮುಂಚೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಆವಾಗಲೇ. ಹೋಗಿ ಪುಷ್ಪ ಜಲ್ದಿ ನಿಲ್ಲಿಸು, ಊಟ ಮಾಡೋಕ್ಕೆ ಹೋಗೋಣಂತೆ. ಜಲ್ದಿ ಗಾಡಿ ಸೈಡಿಗೆ ಹಾಕಿ ಹೋಗ್ತಿದ್ದಾನೆ. ನಾವು ಇಲ್ಲ ಗಾಡಿ ಸೈಡಿಗೆ ಹಾಕಿ ಹೋಗ್ತೀವಪ್ಪ. ಹೋಗಿ ಜಲ್ದಿ ಫಸ್ಟ್ ಊಟ ಮಾಡಬೇಕು. ಈಗ ನಮ್ಮ ಪುಷ್ಪ ಎಲ್ಲೆಲ್ಲೂ ನಿಲ್ಲಿಸ್ತಿದ್ದಂಗೆ ಸೀದಾ ಹೊಡ್ಕೊಂಬಂದ್ಬಿಟ್ಟಾನೆ. ಹಿಮಾಲಮ್ ಕೊಡಿಸ್ಕೊಂಡು ಸರಿಯಾಗಿ ಬಡ್ಬಿಟ್ಟೆ ಗಾಡಿ ಇದಾವೆ. ಇಲ್ಲಿಗೆ ಗಾಡಿ ಆರ್ಟಿಗೆ. ಅಲ್ಲಿಂದ ಮಧ್ಯಾಹ್ನ ಊಟ ಬೇರೆ ತಿಂದಿರಲಿಲ್ಲ, ಬಂದಿದ್ದೀವಿ. ಹಿಂಗೆ ಸದ್ಯ ಇಲ್ಲೇ ಪ್ರಸಾದ ಕೊಡ್ತಿದ್ದಾರೆ.
ಇಲ್ಲೇ ಬಂದ್ವಿ, ನಾನು ಪುಷ್ಪ ಇಬ್ಬರು ಇಲ್ಲೇ ತಿಂದ್ಬಿಡ್ತೀವಿ. ನಮ್ಮ ಫ್ರೆಂಡ್ಸ್ ಬೇರೆ ಬಂದಿದ್ದಾರೆ 2-3 ಗಾಡಿಯರು. ಇವತ್ತಿಗೆ ವಿಡಿಯೋ ಕ್ಲೋಸ್ ಮಾಡ್ತೀವಿ. ಬೆಳಗ್ಗೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇನ್ನೇನು ನಾವು ಇವಾಗ ಗಾಡಿ ತೊಳೆಯೋಕೆ ಹೋಗಬೇಕು. ಇವಾಗ ಎದ್ದಿದ್ದೀವಿ, ಇನ್ನು ರಾತ್ರಿ ಮಲಗೋಷ್ಟೊತ್ತಿಗೆ 12 ಗಂಟೆ ಆಯಿತು. ಮಾತಾಡ್ಕೊಂಡು ಕುಂತ್ಕೊಂಡಿದ್ವಿ ಸುಮ್ಮನೆ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನಿಲ್ಸಿದ್ವಿ ನೋಡಿ ಗಾಡಿಯಿಂದನೇ ಮಲಗಿದ್ವಿ. ಸದ್ಯ ಹೆಂಗೆ ಸೊಳ್ಳೆ ಯಾವ ಇರಲಿಲ್ಲ ಜಾಸ್ತಿ. ಗಾಡಿ ತೊಳೆಯೋಕೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ, ಗಾಡಿ ತೊಳೆಯೋಣ. ಹೋಗಬೇಕು. ಅಲ್ಲೊಂದು ಗಾಡಿ ಅಡ್ಡ ಇತ್ತು, ಅದು ತೆಗಿಲ್ಲ ಅಂತ ಸುಮ್ಮನೆ ವೇಟ್ ಮಾಡ್ತಿದ್ವಿ. ಇನ್ನೇನು ಅವರು ತೆಗ್ದಿದ್ದಾರೆ ಗಾಡಿ ಅವಾಗಲೇ. ಅದು ಮುಂದೆ ಇರೋದು ನನ್ನ ಫ್ರೆಂಡ್ದು ಮ್ಯಾಕ್ಸು. ಗಾಡಿ ಒಂದು ತೊಳೆದ್ಬಿಟ್ರೆ ನನ್ನ ಹಂಗೆ ನಾವು ಗಾಡಿ ತೊಳೆದಾದ್ಮೇಲೆ ನಾವು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಬನ್ನಿ ಹೋಗೋಣ. ಏನಾರು ಕಾರ್ನಲ್ಲಿ ಅಡ್ಡ ಬಂದಾನೆ ನೋಡಿ ಫ್ರೆಂಡ್ಸ್, ನಮ್ಮ ಪುಷ್ಪ ಸರಿಯಾಗಿ ಹೊಗೆ ಬರ್ತಿದೆ ಗಾಡಿ. ಇಲ್ಲಿ ಜನಗಳಿಗೆಲ್ಲ ಇರಿಟೇಟಿಂಗ್ ಆಗ್ತಿದೆ. ಏನು ಮಾಡಲಿ, ರೆಡಿ ಮಾಡಿಸ ಅಂದರೆ ಎಲ್ಲೆಲ್ಲೋ ರೆಡಿ ಆಗ್ತಿಲ್ಲ ಅಂತ ಹೇಳ್ತವನೆ. 4-5 ವರ್ಷದಿಂದ ಹಂಗೆ ಹೊಡಿತವನೆ. ಏನೂ ಮಾಡೋಕ್ಕಾಗಲ್ಲ. ಬರ್ರಿ. ಈ ಪುಷ್ಪ ಕ್ಲೀನಾಗಿ ಉಜ್ಜಿ ಪುಷ್ಪ. ಶಾಂಪು ಬೇರೆ ತಂದುಕೊಟ್ಟಿನಿ. ಗಾಡಿ ತೊಳೆಯೋದು ಬೇರೆ ಮುಗೀತು. ನಾವು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ದೇವಸ್ಥಾನಕ್ಕೆ ಫೋನ್ ಅಲೋ ಇಲ್ಲ ಅಂತೆ. ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಇಷ್ಟೊತ್ತು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.